ಎಲ್ಲರೂ ಕೇಳ್ತಾರೆ ಎಷ್ಟು ಸಿ ಸಿ ಇದು ಅಂತ. ಒಬ್ಬ ಅಂಕಲ್ ಅಂತೂ ಏನಪ್ಪ ಇದು ದೆವ್ವ ಥರ ಇದೆ, ನಿಧಾನಕ್ಕೆ ಓಡಿಸು ಅಂತೆ. ಆ ರೇಂಜಿಗೆ ಸೌಂಡ್ ಬರುತ್ತೆ ಹೈವೇ ಮೇಲೆಲ್ಲ. ಸೊ ನೆಕ್ಸ್ಟ್ ಲೆವೆಲ್ ಗಾಡಿ ಮಾತ್ರ. ಈ ಗಾಡಿ ಬಗ್ಗೆ ಹೇಳೋದಾದರೆ ನಿಮಗೆ 4 ಲಕ್ಷದಲ್ಲಿ ಬರುತ್ತೆ ಈ ಗಾಡಿ. ಎರಡನೇದು ಇದು ಬೆನೆಲಿ ಶೋರೂಮಲ್ಲಿ ಸಿಗೋದು ನಿಮಗೆ. ಸೊ ಇವಾಗ ಪ್ರೈಸ್ ಕಡಿಮೆ ಆಗಿದೆ ಅಂತ ಇದ್ದಾರೆ, ಎಷ್ಟಕ್ಕೆ ಬರುತ್ತೋ ಗೊತ್ತಿಲ್ಲ. ಬಟ್ ಈ ಗಾಡಿ ಬೇಕಂದರೆ ನಿಮಗೆ ಮಿನಿಮಮ್ 3 ಮಂತ್ಸ್ ಆದರೂ ವೇಟ್ ಮಾಡಬೇಕು. ಈ ಪ್ಯಾಟ್ರನ್ ಬೇಕಂದರೆ ನಿಮ್ಗೆ ಇನ್ನೊಂದು ಪ್ಯಾಟ್ರನ್ ಇದೆ, ಅದು ಸಿಕ್ಬಿಡುತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಈ ಗಾಡಿ ಫುಲ್ಲಿ ಸೋಫಾ ಸಿಟ್ಟಿಂಗ್ ಬರುತ್ತೆ. ಆರಾಮಾಗಿ ಕುತ್ಕೊಂಡು ಓಡಿಸ್ಬೋದು ನೀವು, ಅಡ್ವೆಂಚರ್ ಬೈಕ್ ಥರ. ಬ್ಯಾಕ್ ಪೇನ್ ಬರೋದಾಗಲಿ ಅದು ಇದು ಏನು ಪ್ರಾಬ್ಲಮ್ ಇಲ್ಲ. ಮೂರನೇದು ಟೈರ್ಸ್ ಮಾತ್ರ ಅಲ್ಟಿಮೇಟ್ ಲೆವೆಲ್ಲು. ಸೊ ಫುಲ್ ವ್ಯೂ ಇದೆ ಅದರಲ್ಲಿ. ಎರಡನೇದು ಡ್ಯುವಲ್ ಬ್ಯಾರಲ್ ಎಕ್ಸಾಸ್ಟ್ ಬರುತ್ತೆ. ಎಲ್ಲಕ್ಕಿಂತ ಮೇನ್ ಸೇಫ್ಟಿ ಫೀಚರ್ ಏನಂದರೆ ಇದರಲ್ಲಿ ಬ್ಯಾಕ್ ಟೈರ್ ಬಂದುಬಿಟ್ಟು 160 ಕೊಡ್ತಾರೆ, 160 ಸೆಕ್ಷನ್ದು. ಫ್ರಂಟ್ ಟೈರ್ ಬಂದುಬಿಟ್ಟು 120 ಸೆಕ್ಷನ್ ಕೊಡ್ತಾರೆ. ಸೊ ಈ ಟೈರು ಇದುವರೆಗೂ ನಮ್ಮ ಈ ಸೆಗ್ಮೆಂಟಲ್ಲಿ ಯಾವ ಗಾಡಿಗೂ ಇಲ್ಲ. ಸೊ ಅಷ್ಟು ದೊಡ್ಡ ಟೈರ್ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಗ್ರಿಪ್ ಚೆನ್ನಾಗಿರುತ್ತೆ. ಮೂರನೇದು ವಿಂಡ್ ಶೀಲ್ಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ ಇದ್ರದ್ದು. ನಾವು ಎಕ್ಸ್ಟ್ರಾ ಹಾಕೋದು ಏನೂ ಅವಶ್ಯಕತೆ ಇಲ್ಲ. ಇಂಜಿನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಶಾರ್ಪ್ನೆಸ್ ಆಗಿದೆ. ಸ್ವಲ್ಪ ನೀವು ಎಕ್ಸಿಲರೇಟ್ ಬಿಟ್ರಿ ಅಂದರೆ ಸೊ ಗಾಡಿ ಹಿಂಗೆ ಎದ್ದೋಗೋ ಫೀಲ್ ಆಗ್ತಾ ಇರುತ್ತೆ ನಿಮಗೆ. ಸೊ ಬಟನ್ ಸಿಸ್ಟಮ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಇದೆಲ್ಲ ಗೊತ್ತು ನಿಮಗೆ, ಅದೆಲ್ಲ ಹಜಾರ್ಡು ಎಲ್ಲ ಅವರೇ ಕೊಟ್ಟಿದ್ದಾರೆ. ಸೊ ಗಾಡಿ ಫುಲ್ ಪ್ಯಾಕ್ ಮಾಡಿ ಇದು ಯಾವ ಮೂಲೆಯಲ್ಲೂ ನಿಮಗೆ 350 cc ಅನಿಸಲ್ಲ. ಸೊ ಆ ರೇಂಜಿಗೆ ಗಾಡಿ ರೆಡಿ ಮಾಡಿದ್ದಾರೆ. ಸೊ ಇದರಲ್ಲಿ ಇನ್ನೊಂದು ಸೇಫ್ಟಿ ಫೀಚರ್ ಏನಂದರೆ ಟೈರ್ ಏರ್ ಪ್ರೆಷರ್ದು ಸೆನ್ಸರ್ ನಿಮಗೆ ತೋರಿಸುತ್ತೆ ಏರ್ ಇರಲಿಲ್ಲ ಅಂದರೆ. ಸೊ ಅದೊಂದು ತುಂಬ ಮೇನ್ ಇಂಪಾರ್ಟೆಂಟ್. ಸೇಮ್ ಕಾರ್ ಫೀಚರ್ ಎಲ್ಲನೂ ಇದರಲ್ಲಿದೆ. ಸೊ 350 cc ಸಿಂಗಲ್ ಸಿಲಿಂಡ್ರು ಕಾಣಿಸೋದು ಟ್ವಿನ್ ಸಿಲಿಂಡ್ರ್ ಥರ, ಬಟ್ ಇರೋದು ಸಿಂಗಲ್ ಸಿಲಿಂಡ್ರು. ಇನ್ನು ನಿಮಗೆ ಎಕ್ಸಾಸ್ಟ್ ನೋಟ್ಸ್ ತೋರಿಸೋದಾದರೆ ನೋಡಿ, ಗಾಡಿ ಸ್ಟಾರ್ಟ್ ಆದ ತಕ್ಷಣ ಹಿಂಗೆ ಬರುತ್ತೆ. ಅಲ್ಟಿಮೇಟ್ ಸ್ಪೀಡ್ ಮಾತ್ರ ನಿಮ್ಗೆ ಎಲ್ಲಿ ಡ್ರಾಪ್ ಆಗೋಲ್ಲ. ಸಿಟಿಲಿ ಹೊಂಟ್ರೆ ನಿಮಗೆ 100 ಜನ ತಿರುಗಿ ನೋಡ್ತಾರೆ, ಆ ರೇಂಜಿಗೆ ಬರುತ್ತೆ ಸೌಂಡು. ಸೊ ಪ್ರಾಬ್ಲಮ್ ಅದು ಏನಿಲ್ಲ. ಸೊ ಇದು ನಾರ್ಮಲ್ ಗಾಡಿ ಸ್ಟಾರ್ಟ್ ಆದಾಗ ಇಷ್ಟೇ ಸೌಂಡ್ ಬರೋದು. ಸೇಮ್ ನಮ್ಮ ಹಳೆ RC ಥರ. ಸೊ ಇದು ಎಕ್ಸಾಸ್ಟ್ ನೋಟ್ಸು ಈ ಗಾಡಿದು. ಸೊ ನೆಕ್ಸ್ಟ್ ಲೆವೆಲ್ ಜನ ಇದನ್ನು ನಿಮಗೆ ನೋಟಿಸ್ ಮಾಡ್ತಾರೆ ರೋಡ್ ಮೇಲೆ ಹೋಗುವಾಗ. ಮೇನ್ ಫೀಚರ್ ಏನಂದರೆ ನೀವು ಸೆನ್ಸರ್ ಗಾಡಿ ಆನಲ್ಲಿಟ್ಟು ಸ್ವಲ್ಪ ದೂರ ಹೋದರೆ ಅಂದರೆ ಒಂದು 10 ಮೀಟರ್ಸ್ 20 ಮೀಟರ್ಸ್ ಹೋದರೆ ಅಂದರೆ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ. ಆನಲ್ಲಿದ್ದರೂ ಆಫ್ ಆಗುತ್ತೆ. ಸೊ ಗಾಡಿ ಫಿನಿಶಿಂಗ್ ಮಾತ್ರ ನಿಮಗೆ 1000 cc ಥರನೇ ಇರೋದು. ಎಲ್ಲರೂ ಕನ್ಫ್ಯೂಸ್ ಆಗಿಬಿಡ್ತಾರೆ ಒಂದು ಹೊತ್ತಿಗೆ. ಸೊ ಆ ರೇಂಜಿಗೆ ಮಾಡಿದ್ದಾರೆ. ಈ ಪರ್ಫಾರ್ಮೆನ್ಸಲ್ಲಿ ನೆಕ್ಸ್ಟ್ ಲೆವೆಲ್ ಗಾಡಿ ಮಾತ್ರ. ಪರ್ಫಾರ್ಮೆನ್ಸಲ್ಲಿ ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ಸೊ ಈ ಸೆಗ್ಮೆಂಟ್ ಫಿನಿಷರ್ ಅನ್ಬೋದು. 350 cc ರೇಸ್ ಸ್ಪೋರ್ಟ್ಸ್ ಯಾರು ಬಿಟ್ಟಿರಲಿಲ್ಲ. ಸೊ ಝೋಂಟೆಸ್ ಅವ್ರು ಬಿಟ್ಬಿಟ್ಟು ಇಂಡಿಯಾದಲ್ಲಿ ಆ ಸೆಗ್ಮೆಂಟ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಚೀನಾದವರು. ಒನ್ ಆಫ್ ದ ಬೆಸ್ಟ್ ಗಾಡಿ ಇದು. ಚೀನಾದವ್ರನ್ನ ಯಾರು ಬೀಟ್ ಮಾಡೋಕ್ಕಾಗಲ್ಲ ಕಾಪಿ ಮಾಡೋದ್ರಲ್ಲಿ. ಕಾಪಿ ಮಾಡಿದ್ರೂ ಯಾವನಿಗೂ ದಮ್ಮಿಲ್ಲ ಕಾಪಿ ರೈಟ್ಸ್ ಹಾಕೋಕ್ಕೆ ಚೀನಾದವ್ರ ಮೇಲೆ.